ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಷ್ಟು ದಿನ ಮುಚ್ಚಿಟ್ಟಿದ್ದ ದೊಡ್ಡ ರಹಸ್ಯ ಕೊನೆಗೂ ಬಯಲಾಗುತ್ತಿದೆ ಎಂದು ಎಲ್ಲರೂ ಅಂದುಕೊಂಡಿದ್ದ ಸಮಯದಲ್ಲೇ ಕತೆ ಮತ್ತೊಂದು ಭಾರೀ ಟ್ವಿಸ್ಟ್ ತೆಗೆದುಕೊಂಡಿದೆ. ವೆಂಕಿ ಯಾರು ಅನ್ನೋದು ಒಂದು ಕಡೆ, ಆದರೆ ವೆಂಕಿಯ ನಿಜವಾದ ತಾಯಿ ಯಾರು? ಅವನು ಯಾಕೆ ತನ್ನ ತಾಯಿಯಿಂದ ದೂರವಾದ? ಅವನಿಗೆ ಮೊದಲು ಮಾತು ಬರುತ್ತಿತ್ತಾ, ಅಥವಾ ಅವನು ಹುಟ್ಟಿನಿಂದಲೇ ಹೀಗೆ ಇದ್ದನ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿದೆ ಎನ್ನುವಷ್ಟರಲ್ಲಿ ಕತೆ ಮತ್ತೊಮ್ಮೆ ಸಂಪೂರ್ಣ ತಲೆಕೆಳಗಾಗಿದೆ. ಅಷ್ಟೇ ಅಲ್ಲ, ಜಾನ್ವಿಗೆ ಈಗ ಗೊತ್ತಾಗಿರುವ ಒಂದು ಸತ್ಯ: ಮುಂದಿನ ದಿನಗಳಲ್ಲಿ ಜಯಂತ್ ಜೀವನವನ್ನೇ ಅಲ್ಲಾಡಿಸುವ ಸಾಧ್ಯತೆ ಇದೆ. ಹಾಗಾದರೆ ಇಂದು ನಡೆದಿರುವ ಈ ಸಂಪೂರ್ಣ ಕಥೆಯಲ್ಲಿ ಏನಾಗಿದೆ? ಕೊನೆಯವರೆಗೂ ತಪ್ಪದೆ ನೋಡಿ, ಯಾಕಂದರೆ ಕೊನೆಯಲ್ಲಿ ಸಿಗುವ ಮಾಹಿತಿಯೇ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುವಂತಿದೆ. ವಿಡಿಯೋ ಶುರು ಮಾಡುವ ಮೊದಲು ಒಂದು ಚಿಕ್ಕ ಮನವಿ: ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಹಾಗಾದರೆ ಲಕ್ಷ್ಮೀ ನಿವಾಸ ಸೇರಿದಂತೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಎಲ್ಲ ಹೊಸ ಅಪ್ಡೇಟ್ಗಳು ನಿಮಗೆ ಮೊದಲಿಗೆ ಸಿಗುತ್ತದೆ. ಇನ್ನು ಕಥೆಯ ಕಡೆಗೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಒಂದರ ಹಿಂದೆ ಒಂದರಂತೆ ಭರ್ಜರಿ ಟ್ವಿಸ್ಟ್ಗಳನ್ನು ನೀಡುತ್ತಲೇ ಬಂದಿದೆ. ಪ್ರತಿ ಸಂಚಿಕೆಯಲ್ಲೂ ಒಂದು ಹೊಸ ಪ್ರಶ್ನೆ ಹುಟ್ಟುತ್ತಿದ್ದು, ಉತ್ತರ ಸಿಗುವ ಮೊದಲೇ ಮತ್ತೊಂದು ದೊಡ್ಡ ರಹಸ್ಯ ಎದುರಾಗುತ್ತಿದೆ. ಈಗಲೂ ಅದೇ ರೀತಿ ನಡೆದಿದೆ. ವೆಂಕಿ ತನ್ನ ಬಳಿ ಇದ್ದ ಒಂದು ಹಳೆಯ ಫೋಟೋವನ್ನು ಜಾನ್ವಿಗೆ ತೋರಿಸುತ್ತಾನೆ. ಈ ಫೋಟೋ ನೋಡಿದ ಕ್ಷಣ ಜಾನ್ವಿಗೆ ಎಲ್ಲೋ ನೋಡಿದ ಮುಖ ಎಂಬ ಅನುಮಾನ ಶುರುವಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ಆಕೆ ಏನನ್ನೂ ಹೇಳುವುದಿಲ್ಲ. ಮನಸ್ಸಿನಲ್ಲೇ ಯೋಚಿಸುತ್ತಾಳೆ. ಈ ಮಹಿಳೆಯನ್ನು ನಾನು ಎಲ್ಲೋ ನೋಡಿದ್ದೇನೆ, ಆದರೆ ಎಲ್ಲಿ ಎಂಬ ಪ್ರಶ್ನೆ ಆಕೆಯನ್ನು ಕಾಡಲು ಶುರುವಾಗುತ್ತದೆ. ಅದೇ ಸಮಯದಲ್ಲಿ ಜಾನ್ವಿಯ ಮನಸ್ಸಿಗೆ ಇನ್ನೊಂದು ಘಟನೆ ನೆನಪಾಗುತ್ತದೆ. ಜಯಂತ್ ಮನೆಯಲ್ಲಿ ಕತ್ತಲೆ ಕೋಣೆಯಲ್ಲಿ ಬಂಧಿಸಿ ಇಟ್ಟಿರುವ ಆ ಮಹಿಳೆ, ಆಕೆಯ ಮುಖವು ಇದೇ ರೀತಿ ಕಾಣಿಸುತ್ತಿತ್ತು. ಹೀಗಾದರೆ ಇಬ್ಬರೂ ಒಬ್ಬರೇನಾ, ಅಥವಾ ಇದು ಕೇವಲ ಕಾಕತಾಳೀಯವ ಎಂಬ ಗೊಂದಲ ಜಾನ್ವಿಯ ಮನಸ್ಸಿನಲ್ಲಿ ಹೆಚ್ಚಾಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಎದುರಾಗುತ್ತದೆ. ಜಯಂತ್ ಇದುವರೆಗೂ ಆ ಮಹಿಳೆ ತನ್ನ ಸ್ವಂತ ತಾಯಿ ಎಂದು ಹೇಳಿಕೊಂಡಿದ್ದಾನೆ. ಆದರೆ ಈಗ ವೆಂಕಿ ಇದೇ ಫೋಟೋ ತೋರಿಸಿ ಇವರು ನನ್ನ ಅಮ್ಮ ಎಂದು ಹೇಳಿದ್ದಾರೆ. ಹಾಗಾದರೆ ಸತ್ಯ ಯಾವುದು? ಜಯಂತ್ ಹೇಳಿದ್ದು ನಿಜನಾ, ಅಥವಾ ವೆಂಕಿ ಹೇಳಿದ್ದು ನಿಜನಾ? ಒಬ್ಬ ಮಹಿಳೆ ಇಬ್ಬರ ತಾಯಿ ಹೇಗಾಗಬಹುದು? ಈ ಪ್ರಶ್ನೆಗಳ ಉತ್ತರ ಹುಡುಕಲೇಬೇಕು ಎಂಬ ನಿರ್ಧರಿಸಿದ ಜಾನ್ವಿ ನೇರವಾಗಿ ಲಕ್ಷ್ಮಿಯ ಮನೆಗೆ ಹೋಗುತ್ತಾಳೆ. ಲಕ್ಷ್ಮಿಯ ಎದುರು ಕುಳಿತ ಜಾನ್ವಿ ವೆಂಕಿ ಕೊಟ್ಟಿದ್ದ ಫೋಟೋವನ್ನು ಹೊರತೆಗೆದು, ಅಕ್ಕ, ಇವರು ವೆಂಕಿಯ ಅಮ್ಮನ ಎಂದು ಕೇಳುತ್ತಾಳೆ. ಫೋಟೋ ನೋಡಿದ ಲಕ್ಷ್ಮಿ ಒಂದು ಕ್ಷಣವೂ ಯೋಚಿಸದೆ, ಹೌದು, ಇವಳೇ ವೆಂಕಿಯ ತಾಯಿ ಎಂದು ಹೇಳುತ್ತಾಳೆ. ಈ ಒಂದು ಮಾತು ಕೇಳುತ್ತಿದ್ದಂತೆಯೇ ಜಾನ್ವಿಗೆ ದೊಡ್ಡ ಶಾಕ್ ಆಗ್ತದೆ. ಯಾಕಂದರೆ ಇಷ್ಟು ದಿನ ಆಕೆ ಊಹಿಸಿಕೊಂಡಿದ್ದ ಕಥೆಯೇ ಈಗ ಸಂಪೂರ್ಣ ಬದಲಾಗುತ್ತಿದೆ. ಆದರೆ ಅಸಲಿ ಶಾಕ್ ಇನ್ನೂ ಮುಂದೆ ಕಾದಿತ್ತು. ಲಕ್ಷ್ಮಿ ನಿಧಾನವಾಗಿ ವೆಂಕಿಯ ಹಿಂದಿನ ಬದುಕಿನ ಕಥೆಯನ್ನು ಹೇಳಲು ಆರಂಭಿಸುತ್ತಾಳೆ. ಆ ಕಥೆ ಕೇಳಿದರೆ ಯಾರ ಕಣ್ಣಲ್ಲಾದರೂ ನೀರು ಬರುತ್ತದೆ. ಆದರೆ ಆ ಕಥೆಯಲ್ಲಿ ಒಂದು ಸಣ್ಣ ಸುಳಿವು ಮಾತ್ರ ಇಡೀ ಧಾರಾವಾಹಿಯ ಮುಂದಿನ ಟ್ವಿಸ್ಟಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಹಾಗಾದರೆ ಲಕ್ಷ್ಮಿ ಹೇಳಿದ ಆ ಕಥೆ ಏನು? ಅದರ ಹಿಂದೆ ಇರುವ ನಿಜವಾದ ರಹಸ್ಯ ಏನು? ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ವಿವರವಾಗಿ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.